ಎಲ್ಲರಿಗೂ ನಮಸ್ಕಾರ. ಮಿಸಸ್ ಪಾರ್ಥ ಆ್ಯಂಡ್ ಫ್ಯಾಮಿಲಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ಹೇಗೆ ಸಂಕ್ರಾಂತಿ ಆಚರಿಸಿದ್ವಿ ಅಂತ ಅಂದರೆ, ಪೂಜೆಗೆ ಎಳ್ಳು ಬೆಲ್ಲ ಎಲ್ಲ ಇಟ್ಟು ದೇವರಿಗೆ ನೈವೇದ್ಯ ಮಾಡಿದ್ವಿ. ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಮತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ಹಬ್ಬಕ್ಕೆ ಸ್ಪೆಷಲಾಗಿ ಅವರೆಕಾಳು ಕಿಚಡಿ ಅಂತ ಮಾಡ್ತೀವಿ. ನಮ್ಮ ಹಳ್ಳಿ ಕಡೆ ಅವರೆಕಾಳು ಕಿಚಡಿ ಅನ್ನ ಅಂತ ಕರಿತೀವಿ. ಅದಕ್ಕೆ ತುಪ್ಪ ಹಾಕೊಂಡು ತಿಂತಾರೆ. ಇದನ್ನು ನಾವು ತೋಟದಲ್ಲಿ ತೊಗೊಂಡೋಗ್ಬಿಟ್ಟು ಒಟ್ಟಿಗೆ ಊಟ ಮಾಡಿದ್ವಿ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು. ತೋಟದಲ್ಲಿ ಕಾಫಿ ಬೀಜ ತುಂಬ ಹಣ್ಣಾಗಿತ್ತು ಅಂತ ಕಾಫಿ ಬೀಜ ಬಿಡಿಸ್ತಿದ್ವಿ. ಹಾಗೆ ಮೆಣಸು ಹೇಗಾಗಿದೆ ಅಂತ ನೋಡ್ಕೊಂಡು ಬಂದ್ವಿ. ಇದು ಮೆಣಸಿನ ತೋಟ. ಮೆಣಸು ಇನ್ನು ನೆಕ್ಸ್ಟ್ ಹಣ್ಣಾಗುತ್ತೆ. ಹಣ್ಣಾದ್ಮೇಲೆ ಅದನ್ನು ಒಣಗಿಸ್ಬಿಟ್ಟು ಯೂಸ್ ಮಾಡ್ಕೊಬೋದು. ನನ್ನ ಮಗ ಬಿದ್ದಿರೋ ಅಡಿಕೆ ಗೋಟ್ಗಳನ್ನೆಲ್ಲ ತಂದು ಹಾಕಿದ್ದಾನೆ. ಇದನ್ನು ಮತ್ತೆ ಸಸಿ ಆಗೋದಕ್ಕೆ ಒಟ್ಲಾಗ್ತಾರೆ. ತೋಟದ ಕೆಲಸ ಎಲ್ಲ ಆದಮೇಲೆ ಫೈನಲಿ ಎಳ್ಳು ಬೀರುತ್ವಿ. ಮುಂಚೆ ಎಲ್ಲ ಚಿಕ್ಕವರಿದ್ದಾಗ ನಾವು ಬಿಡ್ತಿದ್ವಿ, ಅದೇ ಒಂಥರ ಸಂಭ್ರಮ ಇತ್ತು. ಈಗ ನನ್ನ ಮಗಳು ಬಿಡ್ತಿದ್ದಾಳೆ, ಅದು ನೋಡೋದೇ ಒಂಥರ ಖುಷಿಯಾಗುತ್ತೆ. ನನ್ನ ತಂಗಿ ಊರಿಂದ ಬಂದಿದ್ವಿ, ಅವಳಿಗೂ ಎಳ್ಳು ಬಿಡ್ತಿದ್ದಾಳೆ ನನ್ನ ಮಗಳು. ನಮ್ಮ ಹಳ್ಳಿಗಳ ಕಡೆ ಎಲ್ಲ ದನಗಳಿಗೆ ಕಿಚ್ಚಾಯಿಸ್ತಾರೆ. ಇದೊಂದು ಆಚರಣೆ ಸಂಕ್ರಾಂತಿ ದಿನ. ಸೊ ಇದಾಗಿತ್ತು ನಮ್ಮ ಸಂಕ್ರಾಂತಿ ಬ್ಲಾಗ್. ಶುಭ ದಿನ.